press the bell icon on the YouTube app and never miss another update. Hello students, let's continue our discussion in the lesson practical geometry. In previous class we discussed exercise 14.5 up to third question. Let's solve remaining problems of exercise 14.5. Now fourth question, go through our textbook 14.5 fourth question. Draw a line segment of length 12.8 centimeter using compasses. Divide into 4 equal parts. Verify by actual measurement. ಏನು ಹೇಳ್ತಿದ್ದಾರೆ, ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 12.8 ಸೆಂಟಿಮೀಟರ್ 12.8 ಸೆಂಟಿಮೀಟರ್ ಇರೋ ಒಂದು ಲೈನ್ನ ಡ್ರಾ ಮಾಡ್ತೀವಿ. ಏನು ನೇಮ್ ಕೊಟ್ಟಿಲ್ಲ, ಸೊ ನೋ ನೀಡ್ ಟು ಮೆನ್ಷನ್ ಆರ್ ಟೇಕ್ ಇಟ್ ಆಸ್ ಎ ಬಿ. ಎ ಬಿ ಎಷ್ಟಿದೆ, ಎ ಬಿ ಇಸ್ ಈಕ್ವಲ್ಸ್ ಟು 12.8 ಸೆಂಟಿಮೀಟರ್. ಸೊ ಈ ಲೈನನ್ನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 4 ಈಕ್ವಲ್ ಪಾರ್ಟ್ಸ್ ಆಗಿ ಹೆಂಗೆ ಡಿವೈಡ್ ಮಾಡ್ತೀರಾ? ನಿಮಗೆ 2 ಈಕ್ವಲ್ ಪಾರ್ಟ್ಸ್ನಾಗಿ ಡಿವೈಡ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ, ಹೌದಲ್ವಾ? 2 ಈಕ್ವಲ್ ಪಾರ್ಟ್ಸ್ ಆಗಿ ಹೆಂಗೆ ಡಿವೈಡ್ ಮಾಡ್ತೀರಾ? ಬೈ ಯೂಸಿಂಗ್ ದ ಕಂಪಾಸ್. ಬೈಸೆಕ್ಟರ್ನ ಡ್ರಾ ಮಾಡಿದ್ರೆ ನೀವು ಏನು ಡ್ರಾ ಮಾಡ್ದಂಗೆ ಆಗುತ್ತೆ ಅಂದರೆ ಲೈನನ್ನು ಎಕ್ಸಾಕ್ಟ್ ಹಾಫ್ ಆಗಿ ಕಟ್ ಮಾಡೋದಾಗೆ ಆಗುತ್ತೆ. ಸೊ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಕ್ಕೂ ಮುಂಚೆ ಫಸ್ಟು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋಣ. 2 ಪಾರ್ಟ್ಸ್ ಆಗಿ ಹೆಂಗೆ ಡಿವೈಡ್ ಮಾಡ್ತೀರಾ ಅಂದರೆ ಲೈಕ್ ದಿಸ್, ಮೋರ್ ದ್ಯಾನ್ ಹಾಫ್. ಸಿ ಮೋರ್ ದ್ಯಾನ್ ಹಾಫ್ ಇದೆ ತಾನೆ, ಮೋರ್ ದ್ಯಾನ್ ಹಾಫ್ ಇಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ತೀರಾ. ವಿತೌಟ್ ಚೇಂಜಿಂಗ್ ದ ಮೆಷರ್ಮೆಂಟ್ ಆಫ್ ಕಂಪಾಸ್. ಕಂಪಾಸ್ನ ಮೆಷರ್ಮೆಂಟ್ ಚೇಂಜ್ ಮಾಡಲಿದಂಗೆ ಈ ಕಡೆ ಟೇಕ್ ಒನ್ ಮೋರ್ ಆರ್ಕ್ ಫ್ರಮ್ ಪಾಯಿಂಟ್ ಬಿ. ಪಾಯಿಂಟ್ ಬಿ ಇಂದ ಒಂದು ಆರ್ಕ್ ಆ್ಯಂಡ್ ಈ ಕಡೆ ಒಂದು ಆರ್ಕ್ನ ಕಟ್ ಮಾಡ್ತೀವಿ. ಸೊ ವಿತೌಟ್ ಚೇಂಜಿಂಗ್ ದ ಮೆಷರ್ಮೆಂಟ್ ಆಫ್ ಕಂಪಾಸ್ ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಇಸ್, ಇಫ್ ಯು ಜಾಯಿನ್ ದೀಸ್ 2 ಪಾಯಿಂಟ್ಸ್, ಈಗ ಪಾಯಿಂಟ್ ಸಿ ಸಿಕ್ತು. ಸೊ ಈಗ ಲೈನು ಎಕ್ಸಾಕ್ಟ್ ಹಾಫ್ ಕಟ್ ಆಯಿತು. ಸೊ ಎಕ್ಸಾಕ್ಟ್ ಹಾಫ್ ಅಂದರೆ 12.8 ಹಾಫ್ ಅಂದರೆ ನಮಗೆ 6.4 ಬರುತ್ತೆ. ಲೆಟ್ಸ್ ಮೆಷರ್. ಸಿ ಎಕ್ಸಾಕ್ಟ್ 6.4 ಇದೆ. ಇಲ್ಲೂ ಮೆಷರ್ ಮಾಡಿದ್ರು ಅಷ್ಟೇ 6.4 ಇದೆ. ಸೊ ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಸ್ ಈಕ್ವಲ್ಸ್ ಟು 6.4. ಈಗ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಯ್ತು. ಅವ್ರು ಏನು ಹೇಳ್ತಿದ್ದಾರೆ, ಡಿವೈಡ್ ಇಟ್ ಇಂಟು 4 ಈಕ್ವಲ್ ಪಾರ್ಟ್ಸ್. 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ ಅಂದರೆ ಇಲ್ಲಿ ಆಲ್ರೆಡಿ 2 ಈಕ್ವಲ್ ಪಾರ್ಟ್ ಆಗಿದೆ ತಾನೆ, ಇದರಲ್ಲಿ ಒಂದು ಹಾಫ್ ಕಟ್ ಮಾಡಬೇಕು, ಇದರಲ್ಲಿ ಇನ್ನೊಂದು ಹಾಫ್ ಕಟ್ ಮಾಡಿದ್ರೆ ನಮಗೆ ಅಗೇನ್ ಇಟ್ ವಿಲ್ ಬಿಕಮ್ 4 ಪಾರ್ಟ್ಸ್. ಸೊ ಹೆಂಗೆ ಡ್ರಾ ಮಾಡ್ತೀರಿ? ಎ ಸಿ, ದಿಸ್ ಇಸ್ ಎ ಸಿ. ಈ ಎ ಸಿ ಲೈನಿಗೆ ನಾವು ಮೋರ್ ದ್ಯಾನ್ ಹಾಫ್ ತಗೋಬೇಕು. ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ಈ ಎ ಸಿ ಲೈನಿಗೆ ನಾವು ಮೋರ್ ದ್ಯಾನ್ ಹಾಫ್ ತಗೊಳ್ತೀವಿ. ಸೊ ಮೋರ್ ದ್ಯಾನ್ ಹಾಫ್ ತಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ತೀವಿ. Is this clear? So without changing the measurement of compass, draw one more arc here. So and one more arc here. And ಇದೇ ಮೆಷರ್ಮೆಂಟ್ನೇ ಇಟ್ಕೊಂಡು ಇಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡೋಣ. ಸೊ ವಿತೌಟ್ ಚೇಂಜಿಂಗ್ ದ ಮೆಷರ್ಮೆಂಟ್ ಆಫ್ ದ ಕಂಪಾಸ್ ಪಾಯಿಂಟ್ ಸಿ ಇಂದ ತಗೋಬೇಕು. ಸಿ ಎಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಕರೆಕ್ಟಾಗಿ ನೋಡಿಕೊಂಡು ಜಾಯಿನ್ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲೊಂದು ಪಾಯಿಂಟ್ ಸಿಕ್ತು. ಈ ಸರ್ಕಲ್ ಮೇಲ್ಗಡೆ ಇರೋ ಪಾಯಿಂಟ್ಸ್ನೇ ನಾವು ಮಾರ್ಕ್ ಮಾಡ್ಕೋಬೇಕು.
ಈಗ ಲೈನು 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. ಸಿ ಎ ಡಿ ಸಿ ಡಿ ಆ್ಯಂಡ್ ಸಿ ಇ ಆ್ಯಂಡ್ ಇ ಬಿ ಕರೆಕ್ಟಾಗಿ ಮೆಷರ್ ಮಾಡ್ಕೊಳ್ತಾ ಹೋದರೆ ಯಾವುದೇ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. ಎ ಡಿ ಇಸ್ ಈಕ್ವಲ್ಸ್ ಟು ಕರೆಕ್ಟಾಗಿ ಡ್ರಾ ಮಾಡೋಣ. ಸಿ ಮೋರ್ ದ್ಯಾನ್ ಹಾಫ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಿ ಎ ಸಿಗೆ ನಾವು ತಗೋಬೇಕಾದ್ರೆ ಇಲ್ಲಿ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿದ್ವಿ. ಮೇಲ್ಗಡೆ ಒಂದು ಆರ್ಕು, ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ, ಕೆಳಗಡೆ ಒಂದು ಆರ್ಕ್ ಕಟ್ ಮಾಡಿದೆ, ಇಲ್ಲಿ ಜಾಯಿನ್ ಆಗಿ. ಸೊ ದಿಸ್ ಇಸ್ ಪಾಯಿಂಟ್ ಬಿ. ನೋಡ್ರಿ, ವಿತೌಟ್ ಚೇಂಜಿಂಗ್ ದ ಕಂಪಾಸ್ ನಾವು ಡ್ರಾ ಮಾಡ್ತಾ ಹೋಗಬೇಕು. ನಾವು ಎ ಡಿ ಎಷ್ಟಿದೆ ಮೆಷರ್ ಮಾಡೋಣ. ಎ ಡಿ ನಮಗೆ 3.2 ಎಷ್ಟಿದೆ 3.2. ಇಲ್ಲೂ ಅಷ್ಟೇ 3.2 ಸಿ 3.2 ಕರೆಕ್ಟಾಗಿ ಎಲ್ಲದನ್ನು ಮೆಷರ್ ಮಾಡ್ತಾ ಹೋಗ್ರಿ. 3.2 ಬರ್ತಾ ಹೋಗುತ್ತೆ. ಸೊ ಎಷ್ಟಿದೆ ಎ ಡಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇಸ್ ಈಕ್ವಲ್ಸ್ ಟು ಸಿ ಇ ಇಸ್ ಈಕ್ವಲ್ಸ್ ಟು ಇ ಬಿ ಇಸ್ ಈಕ್ವಲ್ಸ್ ಟು 3.2. ಸೊ ದಿಸ್ ಇಸ್ ಹೌ ಯು ಡ್ರಾ ಅ 4 ಈಕ್ವಲ್ ಪಾರ್ಟ್ಸ್. ಫಸ್ಟು 2 ಈಕ್ವಲ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ, ಅದೇ ಪಾರ್ಟ್ಸ್ನ ಮತ್ತೆ ಹಾಫಾಗಿ ಕಟ್ ಮಾಡಿದ್ರೆ ನಮಗೆ 4 ಈಕ್ವಲ್ ಪಾರ್ಟ್ಸ್ ಸಿಗುತ್ತೆ. ಸೊ ಲೆಟ್ಸ್ ಟೇಕ್ 5th question now. With PQ bar of length 6.1 cm as diameter, draw a circle. ಅಂದರೆ ಪಿ ಕ್ಯೂ ಬಾರ್ ಆಫ್ ಲೆಂತ್, ಪಿ ಕ್ಯೂ ಬಾರ್ ಅಂತ ಲೆಂತ್ ಇರೋ 6.1 ಸೆಂಟಿಮೀಟರ್ ಲೈನ್ನ ಡ್ರಾ ಮಾಡಿ ಅದಕ್ಕೆ ನಾವು ಸರ್ಕಲ್ನ ಡ್ರಾ ಮಾಡಬೇಕು. 6.1 ಆ್ಯಸ್ ಡಯಾಮೀಟರ್. ಸೊ ಡಯಾಮೀಟರ್ ಆಗಿ ತಗೊಂಡು ನಾವು ಸರ್ಕಲ್ನ ಡ್ರಾ ಮಾಡಬೇಕು. ಹಿಂಗೆ ಡ್ರಾ ಮಾಡ್ತೀರಿ. ಫಸ್ಟು 6.1 ಸೆಂಟಿಮೀಟರ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. PQ bar of 6.1 ಸೆಂಟಿಮೀಟರ್. ಅದಾದಮೇಲೆ ಈಗ ಯಾವುದೇ ಒಂದು ಸರ್ಕಲ್ನ ಡ್ರಾ ಮಾಡಬೇಕು ಅಂದರೆ ನಮಗೆ ಸೆಂಟರ್ ಗೊತ್ತಿರಬೇಕು. 6.1 ಸೆಂಟಿಮೀಟರ್ ಲೈನಿಗೆ ಸೆಂಟರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ಹೀಗೆ. ಸೆಂಟರ್ ಮೀನ್ಸ್ ಯು ಹ್ಯಾವ್ ಟು ಕಟ್. ಆ ಲೈನನ್ನು ನೀವು ಎಕ್ಸಾಕ್ಟ್ ಹಾಫಾಗಿ ಕಟ್ ಮಾಡಬೇಕು. ಹಾಫಾಗಿ ಯಾಕೆ ಹಾಫಾಗಿ ಕಟ್ ಮಾಡ್ತೀವಿ ಅಂದರೆ ನಮಗೆ ಸರ್ಕಲ್ಗೆ ಸೆಂಟರ್ ಬೇಕು. ದಿಸ್ ಇಸ್ ಡಯಾಮೀಟರ್. ಡಯಾಮೀಟರ್ನ ಹಾಫಾಗಿ ಕಟ್ ಮಾಡಿದ್ರೆ ನಮಗೆ ಸೆಂಟರ್ ಸಿಗುತ್ತೆ. ಡಯಾಮೀಟರ್ ಅಂದರೆ ನಿಮಗೆ ಡೆಫಿನೇಷನ್ ಗೊತ್ತಿದೆ. ಇಟ್ ಶುಡ್ ಪಾಸ್ ಥ್ರೂ ಅ ಸೆಂಟರ್. ಸೆಂಟರಿಂದ ಪಾಸ್ ಆಗಬೇಕು. ಸೊ ಸೆಂಟರಿಂದ ಪಾಸ್ ಆಗಬೇಕು ಅಂದರೆ ನಾವು ಡಯಾಮೀಟರ್ನ ಹಾಫಾಗಿ ಕಟ್ ಮಾಡಬೇಕು. ಸೊ ಡಯಾಮೀಟರ್ನ ಹೇಗೆ ಹಾಫಾಗಿ ಕಟ್ ಮಾಡ್ತೀರಿ ಅಂದರೆ ಯು ಹ್ಯಾವ್ ಟು ಡ್ರಾ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡಿದ್ರೆ ನಮಗೆ ಸೆಂಟರ್ ಸಿಗುತ್ತೆ. ಸೊ 6.1 ಸೆಂಟಿಮೀಟರ್ ಲೈನ್ನ ಡ್ರಾ ಮಾಡಿದ್ವಿ. ಇದಕ್ಕೆ ಬೈಸೆಕ್ಟರ್ನ ಡ್ರಾ ಮಾಡಬೇಕು. ಬೈಸೆಕ್ಟರ್ ಹಿಂಗೆ ಡ್ರಾ ಮಾಡ್ತೀರಿ. ಮೋರ್ ದ್ಯಾನ್ ಹಾಫ್ ತಗೊಂಡು ಸರ್ಕಲ್ನ ಡ್ರಾ ಮಾಡಬೇಕು. After that, from this you have to cut one more arc here and one more arc here. ಈಗ ಆ ಎರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಒಂದು ಪಾಯಿಂಟ್ ಸಿಗುತ್ತೆ. So this is a center point. This is the center of the circle. So now by using this center you can draw a circle. So ಇದನ್ನ ರಬ್ ಮಾಡ್ತೀನಿ ಯಾಕೆಂದರೆ ನೆಕ್ಸ್ಟ್ ಸರ್ಕಲ್ನ ಡ್ರಾ ಮಾಡೋದಕ್ಕೆ ನಮಗೆ ಈಸಿ ಆಗಲಿ ಅಂತ. ಜಸ್ಟ್ ನಮಗೆ ಪಾಯಿಂಟ್ ಸಿಕ್ಕರೆ ಸಾಕು ಸರ್ಕಲ್ನ ಡ್ರಾ ಮಾಡೋದಕ್ಕೆ. ಈಗ ಪಾಯಿಂಟ್ ಸಿಕ್ಕಿದೆ,
Now you can draw a circle. ಸೊ ಸರ್ಕಲ್ನ ಹೆಂಗೆ ಡ್ರಾ ಮಾಡ್ತೀರಿ ಅಂದರೆ ಬೈಸೆಕ್ಟರ್ ನಮಗೆ ಎಕ್ಸಾಕ್ಟ್ ಎರಡಕ್ಕೂ ಹಾಫ್ ಕಟ್ ಆಗಿರುತ್ತೆ. ಸೊ ಇವೆರಡನ್ನ ಜಾಯಿನ್ ಮಾಡಿದ್ರೆ ನಮಗೆ ಸರ್ಕಲ್ ಸಿಗುತ್ತೆ. ಸೊ ಹೆಂಗೆ ಡ್ರಾ ಮಾಡಿದ್ರಿ, ಫಸ್ಟು 6.1 ಸೆಂಟಿಮೀಟರ್ ಲೈನ್ ಹಾಕ್ಕೊಂಡ್ರಿ. ಅದಾದಮೇಲೆ ಆ 6.1 ಸೆಂಟಿಮೀಟರ್ ಲೈನ ಹಾಫಾಗಿ ಕಟ್ ಮಾಡಿದ್ವಿ. ಹಾಫಾಗಿ ಹೆಂಗೆ ಕಟ್ ಮಾಡೋದು ಗೊತ್ತಿದೆ, ಬೈಸೆಕ್ಟರ್ನ ಡ್ರಾ ಮಾಡಿ. ಆ ಬೈಸೆಕ್ಟರ್ನ ಡ್ರಾ ಮಾಡಿದಾಗ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತಲ್ಲ, ಆ ಪಾಯಿಂಟ್ನ ಸೆಂಟರ್ ಆಗಿ ತೊಗೊಂಡು ಈ ಪಾಯಿಂಟ್ನ ರೇಡಿಯಸ್ ಆಗಿ ತೊಗೊಂಡು ನಾವು ಸರ್ಕಲ್ನ ಡ್ರಾ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಡ್ರಾ ಎ ಸರ್ಕಲ್ ವೆನ್ ಡಯಾಮೀಟರ್ ಈಸ್ ಗಿವನ್. ಈ ಸೆಂಟರ್ ಪಾಯಿಂಟಿಂದ ಈ ಎಂಡ್ ಪಾಯಿಂಟಿಗೆ ಕಂಪಾಸ್ನ ಫಿಕ್ಸ್ ಮಾಡಿಕೊಂಡು ಸರ್ಕಲ್ನ ಡ್ರಾ ಮಾಡಬೇಕು. ನೆಕ್ಸ್ಟ್ 6th question. Draw a circle with center C and radius 3.4 centimeter. Draw any chord AB bar. Construct the perpendicular bisector of AB bar and examine if it passes through a C. Draw a circle with center C ಅಂತ ಹೇಳ್ತಿದೆ and radius 3.4 centimeters. ಒಂದು ಸರ್ಕಲ್ನ ಡ್ರಾ ಮಾಡಬೇಕು, ಅದಕ್ಕೆ ಸೆಂಟರ್ ಏನಿರಬೇಕು 3.4 ಸೆಂಟಿಮೀಟರ್. ಸೊ ರೇಡಿಯಸ್ ಏನು ಕೊಟ್ಟಿದ್ದಾರೆ 3.4 ಸೆಂಟಿಮೀಟರ್. ಸೊ ಟೇಕ್ ಅ ಸ್ಕೇಲ್ and measure 3.4 centimeter. So 3.4 ಸೆಂಟಿಮೀಟರ್ನ ಕಂಪಾಸಲ್ಲಿ ತಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿ. So this is a 3.4 centimeter circle. Next, draw any chord AB bar ಅಂತ ಹೇಳ್ತಿದ್ದಾರೆ. AB ಬಾರ್ನ ಅನ್ನೋ ಒಂದು ಕಾರ್ಡ್ನ ಡ್ರಾ ಮಾಡ್ರಿ. ಕಾರ್ಡ್ ಅಂದರೆ ಗೊತ್ತಿದೆ, ಎನಿ 2 ಪಾಯಿಂಟ್ಸ್ ಆನ್ ದ ಸರ್ಕಲ್ನ ಡ್ರಾ ಮಾಡಿದ್ರೆ ದಟ್ ವಿಲ್ ಬಿ ಅ ಕಾರ್ಡ್. So this is a circle with radius 3.4 centimeter and it is a chord AB. Construct the perpendicular bisector of AB bar and examine if it passes through C ಅಂತ ಹೇಳ್ತಿದ್ದಾರೆ. ಎ ಬಿ ಬಾರ್ನ ಡ್ರಾ ಮಾಡಿ ಈ ಎ ಬಿ ಬಾರ್ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡೋ ಪ್ರೊಸೀಜರ್ ಗೊತ್ತಿದೆ. ಸೊ ಡ್ರಾ ಮಾಡಿ ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಪಾಯಿಂಟ್ ಸಿ ಇಂದ ಪಾಸ್ ಆಗುತ್ತಾ ಚೆಕ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಲೆಟ್ಸ್ ಡೂ ಇಟ್ ನೌ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಹೆಂಗೆ ಡ್ರಾ ಮಾಡ್ತೀರಿ, ಎ ಬಿಗೆ ಮೋರ್ ದ್ಯಾನ್ ಹಾಫ್ ಇದೆನಾ, ಸೊ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ತೀರಾ. ಸೊ ಪ್ರತಿ ಸಲ ಈ ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ. ವಿತೌಟ್ ಡ್ರಾಯಿಂಗ್ ದ ಸರ್ಕಲ್ ಆಲ್ಸೋ ನೀವು ಮಾಡ್ಬೋದು. ಸೊ ಈ ಸರ್ಕಲ್ನ ಡ್ರಾ ಮಾಡಿದ್ಮೇಲೆ ಎ ಪಾಯಿಂಟಿಂದ ಈ ಸರ್ಕಲ್ನ ಡ್ರಾ ಮಾಡಿದ್ರಿ. ನೆಕ್ಸ್ಟ್ ಬಿ ಪಾಯಿಂಟಿಂದ ಮೇಲ್ಗಡೆ ಒಂದು ಆರ್ಕು, ಕೆಳಗಡೆ ಒಂದು ಆರ್ಕ್ನ ಕಟ್ ಮಾಡಿ. ಸೊ ಈಗ ಪಾಯಿಂಟ್ ಸಿಗತ್ತೆ ನಮಗೆ, ಮೇಲ್ಗಡೆ ಒಂದು ಪಾಯಿಂಟು, ಕೆಳಗಡೆ ಒಂದು ಪಾಯಿಂಟ್. ಸಿ ದಿಸ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ನಮಗೆ ಸೆಂಟರಿಂದನೇ ಪಾಸ್ ಆಗ್ತಾ ಇದೆ. ಅವರು ಅದನ್ನೇ ಹೇಳಿರೋದು, ಎಕ್ಸಾಮಿನ್ ಇಫ್ ಇಟ್ ಪಾಸಸ್ ಥ್ರೂ ಪಾಯಿಂಟ್ ಸಿ. ಸಿ ನಾವು ಡ್ರಾ ಮಾಡಿರೋ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಸಿ ಇಂದ ಪಾಸ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಸೇ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ is passing through point C. Point C ಇಂದ perpendicular bisector pass ಆಗ್ತಾ ಇದೆ. Is this clear? So let's take 7th question.
ಸೊ ಕನ್ಸ್ಟ್ರಕ್ಷನ್ ತುಂಬ ಇಂಪಾರ್ಟೆಂಟು. 3.4 ಸೆಂಟಿಮೀಟರ್ ಸರ್ಕಲ್ನ ಡ್ರಾ ಮಾಡ್ಕೊಂಡ್ರೆ, ಸರ್ಕಲ್ ಡ್ರಾ ಮಾಡಾದ್ಮೇಲೆ ಎ ಬಿ ಅನ್ನೋ ಒಂದು ಕಾರ್ಡ್ನ ಡ್ರಾ ಮಾಡಿದ್ವಿ. ಈ ಎ ಬಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಬೇಕು. ಮೋರ್ ದೆನ್ ಹಾಫ್ ತೊಗೊಂಡು ಈ ಪಾಯಿಂಟ್ ಎ ಇಂದ ಒಂದು ಸರ್ಕಲ್ ಡ್ರಾ ಮಾಡಿದ್ವಿ. ಅದೇ ಮೆಷರ್ಮೆಂಟಿಂದ ಪಾಯಿಂಟ್ ಬಿ ಇಂದ ಒಂದು ಆರ್ಕ್ ಕಟ್ ಮಾಡಿದ್ವಿ. ಸೊ ನಾವು ಇಫ್ ಯು ಜಾಯಿನ್ ದೀಸ್ 2 ಪಾಯಿಂಟ್ಸ್ ವಿಲ್ ಗೆಟ್ ದ perpendicular bisector. Next, 7th question. Repeat question 6. If AB bar happens to be a diameter. So ಏನು ಹೇಳ್ತಿದ್ದಾರೆ, ಎ ಬಿ ಅನ್ನೋದು ಡಯಾಮೀಟರ್ ಆದರೆ ಹೆಂಗೆ ಮಾಡ್ತೀರಾ? ಸೊ ಲೆಟ್ಸ್ ಡಿಸ್ಕಸ್ ದ್ಯಾಟ್ ಆಲ್ಸೋ. ಇಲ್ಲಿ ಎ ಬಿ ಅನ್ನೋದು ಡಯಾಮೀಟರ್ ಆಗಿಲ್ಲ. ಸೊ ಡಯಾಮೀಟರ್ ಅಂದರೆ ಒಂದು ಕಂಡೀಷನ್ ಏನು, ನಮಗೆ ಸೆಂಟರ್ ಥ್ರೂ ಪಾಸ್ ಆಗಬೇಕು. ಸೊ ಸೆಂಟರ್ ಥ್ರೂ ಪಾಸ್ ಆದರೆ ಕಾರ್ಡು, ಆವಾಗ ಯಾವ ಕಂಡೀಷನ್ ವೆರಿಫೈ ಆಗುತ್ತೆ ಅಂತ ಚೆಕ್ ಮಾಡೋಣ. ಸೊ ರಿಪೀಟ್ ದ ಕ್ವೆಶನ್ ಅಂದರೆ, ಅಗೇನ್ ಯು ಹ್ಯಾವ್ ಟು ಡ್ರಾ ಎ ಸರ್ಕಲ್ ವಿತ್ ಸೆಂಟರ್ ಸಿ ಆ್ಯಂಡ್ ರೇಡಿಯಸ್ 3.4 ಸೆಂಟಿಮೀಟರ್. 3.4 ಸೆಂಟಿಮೀಟರ್ ರೇಡಿಯಸ್ ಇರೋ ಸರ್ಕಲ್ನ ಡ್ರಾ ಮಾಡ್ತೀರಾ. ಬಟ್ ಲಾಸ್ಟ್ ಕ್ವೆಶನಿಗೂ ಈ ಕ್ವೆಶನಿಗೂ ಡಿಫ್ರೆನ್ಸ್ ಏನು ಅಂದರೆ, ಅಲ್ಲಿ ಎ ಬಿ ಬಾರ್ನ ನಾವು ಡಯಾಮೀಟರ್ ಆಗಿ ತೊಗೊಂಡಿರಲಿಲ್ಲ. ಈ ಎ ಬಿನ ಡಯಾಮೀಟರ್ ಆಗಿ ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸಿ ಇಫ್ ದ ಲೈನ್ ಪಾಸಸ್ ಥ್ರೂ ಅ ಸೆಂಟರ್, ದಿಸ್ ಇಸ್ ಅ ಡಯಾಮೀಟರ್. ಸೊ ಇ ಬಿ ಈಸ್ ಡಯಾಮೀಟರ್. ಈಗ ಎ ಬಿಗೆ ನಾವು ಬೈಸೆಕ್ಟರ್ ಡ್ರಾ ಮಾಡೋಣ. ಅದು ಸೆಂಟರ್ ಸಿಯಿಂದ ಪಾಸ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಸೊ ಬೈಸೆಕ್ಟರ್ ಹೆಂಗೆ ಡ್ರಾ ಮಾಡ್ತೀರಿ, ಪಾಯಿಂಟ್ ಎ ಇಂದ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಬೇಕು. ಇದೇ ಕಂಪಾಸ್ನ ಪಾಯಿಂಟ್ ಬಿ ಇಂದ ಇಟ್ಕೊಳ್ತೀವಿ. ಇಲ್ಲೊಂದು ಆರ್ಕ್, ಇನ್ನೊಂದು ಈ ಸರ್ಕಲ್ ಮೇಲ್ಗಡೆ ಇನ್ನೊಂದು ಆರ್ಕ್ ಕಟ್. ಈ ದೊಡ್ಡ ಸರ್ಕಲ್, ಸೊ ದೊಡ್ಡ ಸರ್ಕಲ್ ಏನು ಇಂಡಿಕೇಟ್ ಮಾಡ್ತಿದೆ, ಇಲ್ಲಿಂದ ಪಾಯಿಂಟ್ ಎ ಇಂದ ಮೋರ್ ದ್ಯಾನ್ ಹಾಫ್ ತೊಗೊಂಡು ಡ್ರಾ ಮಾಡಿದ್ದೀವಿ. ಸೊ ಈಗ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು. ಸೊ ಇವೆರಡನ್ನೂ ಜಾಯಿನ್ ಮಾಡಿದ್ರೆ ಅದು ಸೆಂಟರಿಂದ ಪಾಸ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸೊ ಚೆಕ್ ಮಾಡೋಣ. ಸೊ ಇದು ಕೂಡ ಸೆಂಟರಿಂದನೇ ಪಾಸ್ ಆಗ್ತಾ ಇದೆ. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಇಫ್ ವಿ ಡ್ರಾ ಎ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಟು ಎನಿ ಕಾರ್ಡ್, ಇಟ್ ಶುಡ್ ಪಾಸ್ ಥ್ರೂ ಅ ಸೆಂಟರ್ ಆಫ್ ದ ಸರ್ಕಲ್. ನಾವು ಯಾವುದೇ ಒಂದು ಕಾರ್ಡಿಗೆ ಬೈಸೆಕ್ಟರ್ನ ಡ್ರಾ ಮಾಡಿದ್ವಿ ಅಂದರೆ ಅದು ಯಾವಾಗಲೂ ಸೆಂಟರ್ ಥ್ರೂನೇ ಪಾಸ್ ಆಗುತ್ತೆ. ಅದು ಕಾರ್ಡು ಡಯಾಮೀಟರೇ ಆಗಿರ್ಬೋದು, ಆರ್ ಎನಿ ಕಾರ್ಡ್. ಇಫ್ ಯು ಡ್ರಾ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇಟ್ ಶುಡ್ ಪಾಸ್ ಥ್ರೂ ಅ ಸೆಂಟರ್. ಸೊ ದಿಸ್ ಇಸ್ solution for 7th question. Let's take 8th question. Draw a circle of radius 4 cm. Draw any two of its chords. Construct the perpendicular bisector of these chords. Where do they meet ಅಂತ ಕೇಳ್ತಾನೆ. So draw a circle of 4 cm. ರೇಡಿಯಸ್ 4 cm ಇರೋ ಒಂದು ಸರ್ಕಲ್ನ ಡ್ರಾ ಮಾಡಬೇಕು. Take 4 cm as radius. ಸೊ ಒಂದು ಪಾಯಿಂಟ್ ಓ ಅಂತ ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟರ್. ಈಗ 4 cm ರೇಡಿಯಸ್ ಇರೋ ಸರ್ಕಲ್ನ ಡ್ರಾ ಮಾಡಿ. Draw any two of its chords. Construct the perpendicular bisector of these chords ಅಂತ ಹೇಳ್ತಿದೆ. ಸೊ ಸರ್ಕಲ್ಗೆ ಯಾವುದಾದ್ರೂ 2 ಕಾರ್ಡ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಐದರ್, ಸೊ 2 ಕಾರ್ಡ್ನ ಡ್ರಾ ಮಾಡಿದ್ದೀವಿ.
ಈ ಎರಡು ಕಾರ್ಡ್ಗೆ ನಾವೇನು ಮಾಡಬೇಕು, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ನ ಡ್ರಾ ಮಾಡಬೇಕು. ಆ್ಯಂಡ್ ಆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರು ಎಲ್ಲಿ ಮೀಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಫಸ್ಟು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ನ ಡ್ರಾ ಮಾಡೋಣ, ಅದಾದಮೇಲೆ ಅವು ಎಲ್ಲಿ ಮೀಟ್ ಆಗ್ತವೆ ಅಂತ ಚೆಕ್ ಮಾಡೋಣ. ಸೊ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಏನು ಮಾಡ್ತೀರಿ, ಈ ಲೈನ್ಗೆ ಮೋರ್ ದ್ಯಾನ್ ಹಾಫ್, ದಿಸ್ ಇಸ್ ಒನ್ ಕಾರ್ಡ್, ಈ ಕಾರ್ಡ್ಗೆ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿ. ಸೊ ವಿತೌಟ್ ಚೇಂಜಿಂಗ್ ದ ಮೆಷರ್ಮೆಂಟ್ ಈ ಪಾಯಿಂಟಲ್ಲಿ ಇಟ್ಕೊಂಡು ದಿಸ್ ಈಸ್ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಈ ಕಾರ್ಡಿಗೆ ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ನೆಕ್ಸ್ಟು ಮೇಲ್ಗಡೆ ಇರೋ ಕಾರ್ಡ್ಗೆ ಬೈಸೆಕ್ಟರ್ನ ಡ್ರಾ ಮಾಡ್ತೀವಿ. ಹಿಂಗೆ ಡ್ರಾ ಮಾಡ್ತೀರಿ, ಮೋರ್ ದ್ಯಾನ್ ಹಾಫ್ ತಗೊಳ್ತೀರಾ, ಈ ಪಾಯಿಂಟಿಂದ ಒಂದು ಸರ್ಕಲ್ನ ಡ್ರಾ ಮಾಡ್ತೀರಾ. ನೆಕ್ಸ್ಟ್ ಈ ಪಾಯಿಂಟಿಂದ ಇಲ್ಲೊಂದು ಆರ್ಕ್ ಕಟ್ ಮಾಡ್ತೀರಿ, ಇಲ್ಲೊಂದು ಆರ್ಕ್ ಕಟ್ ಮಾಡ್ತೀರಿ. ಸೊ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ, ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ. ಸೊ ಇವೆರಡನ್ನು ಡ್ರಾ ಮಾಡಿದಾಗ ನೋಡ್ರಿ, ಇಲ್ಲಿ ಸೆಂಟರ್ ಆಫ್ ದ ಸರ್ಕಲ್ ಇದೆ. ಸೊ ಸೆಂಟರ್ ಆಫ್ ದ ಸರ್ಕಲಲ್ಲಿ ಎರಡು ಬೈಸೆಕ್ಟರ್ ಮೀಟ್ ಆಗ್ತಾ ಇದೆ. ಸೊ ಐ ರಿಪೀಟ್, ಫಸ್ಟ್ ಏನು ಮಾಡಿದ್ರಿ, 4 ಸೆಂಟಿಮೀಟರ್ ಇರೋ ಸರ್ಕಲ್ನ ಡ್ರಾ ಮಾಡಿದ್ರಿ. ಅದಾದಮೇಲೆ ಎರಡು ಕಾರ್ಡ್ಸ್ನ ಡ್ರಾ ಮಾಡ್ತೀರಿ. ಸೊ ದಿಸ್ ಇಸ್ ಅ ಪಾಯಿಂಟ್ O. ಇದಾದಮೇಲೆ ಈ ಕಾರ್ಡ್ಗೆ ಬೈಸೆಕ್ಟರ್ನ ಡ್ರಾ ಮಾಡಿದ್ರಿ. ಸರ್ಕಲ್, ಇಲ್ಲೊಂದು ಆರ್ಕ್ ಆಯಿತು, ಇಲ್ಲೊಂದು ಆರ್ಕ್ ಆಯಿತು. ಸರ್ಕಲ್ನ ನಾನು ಜಸ್ಟ್ ಆರ್ಕ್ ಥರ ತೋರಿಸ್ತಿದ್ದೀನಿ. ಇಲ್ಲೊಂದು ಆರ್ಕ್, ಇಲ್ಲೊಂದು ಆರ್ಕ್ ಕಟ್ ಮಾಡಿ. ಸೊ ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಕಾರ್ಡ್. ನೆಕ್ಸ್ಟ್ ಹಿಯರ್ ಇಲ್ಲೊಂದು ಆರ್ಕ್ ಕಟ್ ಇದೆ. ಸೊ ಈ ಎರಡು ಬೈಸೆಕ್ಟರ್ಸ್ ನಮಗೆ ಸೆಂಟರ್ ಆಫ್ ದ ಸರ್ಕಲಲ್ಲಿ ಜಾಯಿನ್ ಆಗ್ತಾ ಇದೆ. ಅದು ಹೆಂಗೆ ಗೊತ್ತಾಯಿತು ಅಂದರೆ, ನಾವು ಬೈ ಕನ್ಸ್ಟ್ರಕ್ಷನ್ ಮಾಡಿ ವೆರಿಫೈ ಮಾಡ್ತಾ ಇದ್ದೀವಿ. ಏನು ಹೇಳ್ಬೋದು, ದೀಸ್ ಟು bisectors are meeting at the center. So center ಅಲ್ಲಿ ಎರಡು bisectors meet ಆಗ್ತಾ ಇದೆ. So let's take 9th question. Draw any angle with vertex O. Take any point A on one of its arms and B on another such that OA is equals to OB. Draw the perpendicular bisector of OA bar and OB bar. Let them meet at P is PA is equals to PB ಅಂತ ಇದೆ. So draw any angle with vertex O. Any angle ಅಂದರೆ ಯಾವುದಾದ್ರೂ ಮೆಷರ್ಮೆಂಟ್ ಇರೋ ಒಂದು ಆ್ಯಂಗಲು. With vertex O, take any point A on one of its arms and B on another such that OA is equals to OB. So point A and point B ಎರಡೂ ಒಂದೊಂದು ಆರ್ಮ್ಸ್ ಮೇಲೆ, ದೀಸ್ ಆರ್ ಆರ್ಮ್ಸ್ ಆಫ್ ದ ಆ್ಯಂಗಲ್. ಸೊ OA ಎಷ್ಟು ತೊಗೊಂಡಿರ್ತೀವೋ OBನೂ ಅಷ್ಟೇ ತೊಗೋಬೇಕು. ಸೊ OA ಇಲ್ಲಿ 5 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ಸೊ OBನೂ ಕೂಡ 5 ಸೆಂಟಿಮೀಟರೇ ತೊಗೊಳ್ತೀವಿ. So this is OB, OA and OB. Next ಏನು ಹೇಳ್ತಿದ್ದಾರೆ, ಡ್ರಾ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ OA ಬಾರ್ ಆ್ಯಂಡ್ OB ಬಾರ್. OA ಬಾರ್ಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆ್ಯಂಡ್ OB ಬಾರ್ಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ. ಲೆಟ್ ದೆಮ್ ಮೀಟ್ ಅಟ್ ಪಾಯಿಂಟ್ B. ಸೊ ಆ ಎರಡು ಬೈಸೆಕ್ಟರ್ಸು ಪಾಯಿಂಟ್ P ನಲ್ಲಿ ಮೀಟ್ ಆಗೋ ಥರ ನೋಡ್ಕೋಬೇಕು.
ಸೊ ಈ ಓ ಎ ಬಾರ್ಗೆ ಹೆಂಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡ್ತೀರಿ? ಸೊ ಟೇಕ್ ಮೋರ್ ದ್ಯಾನ್ ಹಾಫ್. ಸೊ ಇಲ್ಲೂ ಮೋರ್ ದ್ಯಾನ್ ಹಾಫ್, ಇಲ್ಲೂ ಮೋರ್ ದ್ಯಾನ್ ಹಾಫ್, ಯಾಕೆಂದರೆ ಎರಡೂ ಕೂಡ ಈಕ್ವಲ್ ಲೆಂತ್ ಇದೆ. ಸೊ ಈ ಪಾಯಿಂಟ್ ಓ ಇಂದ ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ತೀವಿ. ಈಗ ಸೇಮ್ ವಿತ್ ದ ಸೇಮ್ ಕಂಪಾಸ್ ಫ್ರಮ್ ಪಾಯಿಂಟ್ ಎ ಕಟ್ ಒನ್ ಆರ್ಕ್ ಹಿಯರ್ ಆ್ಯಂಡ್ ಒನ್ ಆರ್ಕ್ ಹಿಯರ್. ಸೊ ನೆಕ್ಸ್ಟ್ ಬಿ ಪಾಯಿಂಟಿಂದ ಏನು ಮಾಡಿದ್ವಿ? ಓ ಎ ಅಂತ ಆ್ಯಂಗಲ್ನ ತೊಗೊಂಡ್ವಿ. ಅದಾದಮೇಲೆ ಮೋರ್ ದ್ಯಾನ್ ಹಾಫ್ ತೊಗೊಂಡು ಒಂದು ಸರ್ಕಲ್ನ ಡ್ರಾ ಮಾಡಿದ್ವಿ ವಿತೌಟ್ ಚೇಂಜಿಂಗ್ ದ ಮೆಜರ್ಮೆಂಟ್ ಆಫ್ ಕಂಪಾಸ್. ಈ ಪಾಯಿಂಟಿಂದ ಒಂದು ಆರ್ಕು, ಈ ಪಾಯಿಂಟಿಂದ ಪಾಯಿಂಟ್ ಎ ಇಂದ ಒಂದು ಆರ್ಕು, ಪಾಯಿಂಟ್ ಬಿ ಇಂದ ಒಂದು ಆರ್ಕ್ ಕಟ್ ಮಾಡಿದ್ವಿ. ಅದೇ ಥರ ಪಾಯಿಂಟ್ ಬಿ ಇಂದ ಒಂದು ಆರ್ಕ್ ಕಟ್ ಮಾಡಿದ್ವಿ, ಪಾಯಿಂಟ್ ಮೇಲ್ಗಡೆ ಒಂದು ಆರ್ಕು, ಕೆಳಗಡೆ ಒಂದು ಆರ್ಕ್. ಈಗ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್ನ ಡ್ರಾ ಮಾಡೋಣ. ಓ ಎಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಲ್ಲಿದೆ, ಓ ಬಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇಲ್ಲಿದೆ. ಸೊ ಏನು ಹೇಳ್ತಿದೆ ಅಂದರೆ ಈ ಎರಡು ಬೈಸೆಕ್ಟರು ಪಾಯಿಂಟ್ ಪಿನಲ್ಲಿ ಮೀಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಪಾಯಿಂಟ್ ಪಿನಲ್ಲಿ ಮೀಟ್ ಆಗಬೇಕು ಅಂದರೆ ಈ ಬೈಸೆಕ್ಟರ್ಸ್ನ ನಾವು ಎಕ್ಸ್ಟೆಂಡ್ ಮಾಡಬೇಕು. ಸೊ ಹಿಂಗೆ ಡ್ರಾ ಮಾಡ್ಕೊಳ್ತಾ ಹೋಗಿ. ದಿಸ್ ಇಸ್ ಅ ಬೈಸೆಕ್ಟರ್ ಆಫ್ ಓ ಬಿ. ಓ ಬಿ ಬಾರ್ದು ಬೈಸೆಕ್ಟರ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ಅದೇ ಥರ ಓ ಎ ಬಾರ್ದು ಬೈಸೆಕ್ಟರ್ನ ಎಕ್ಸ್ಟೆಂಡ್ ಮಾಡಿ. ಸೊ ಎಕ್ಸ್ಟೆಂಡ್ ಮಾಡಿದಾಗ ಈ ಎರಡು ಬೈಸೆಕ್ಟರ್ಸ್ ಮೀಟ್ ಆಗಿದೆ ಅಲ್ವಾ, ಆ ಪಾಯಿಂಟ್ನ ನಾವು ಪಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಪಾಯಿಂಟ್ ಪಿ. ಎರಡು ಬೈಸೆಕ್ಟರು ಮೀಟ್ ಆಗಿರೋವಂಥ ಪಾಯಿಂಟ್ ದಟ್ ಈಸ್ ಪಿ. ಈಸ್ ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ ಅಂತ ಕೇಳ್ತಿದ್ದಾರೆ. ಸೊ ಪಿ ಎನ ಮೆಷರ್ ಮಾಡಬೇಕು ಆ್ಯಂಡ್ ಪಿ ಬಿನ ಮೆಷರ್ ಮಾಡಿ ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ ಇದೇನ ಚೆಕ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಪಿ ಎ ಚೆಕ್ ಮಾಡಿದ್ದೀವಿ, 7.5 ಇದೆ. ಆ್ಯಂಡ್ ಪಿ ಬಿನ ಚೆಕ್ ಮಾಡಿದೆ, ಇಲ್ಲೂ ಕೂಡ 7.5 ಬರ್ತಾ ಇದೆ. 7.4 ಅರೌಂಡ್ 7.5 ಬರ್ತಿದೆ. 7.4 ಬರ್ತಿದೆ, 7.5 ಬರ್ತಾ ಇದೆ. ಸೊ ಎರಡೂ ಕೂಡ ಆಲ್ಮೋಸ್ಟ್ ಈಕ್ವಲ್ ಆಗಿ ಬರ್ತಾ ಇದೆ. ಸೊ ಏನು ಹೇಳ್ಬೋದು ನಾವು? ಪಿ ಎ ಇಸ್ ಈಕ್ವಲ್ಸ್ ಟು ಪಿ ಬಿ ಅಂತ ಹೇಳ್ಬೋದು. ಐ ರಿಪೀಟ್ ಹೌ ಟು ಡ್ರಾ ದಿಸ್ ಡಯಾಗ್ರಾಮ್. ಫಸ್ಟ್ ಡ್ರಾ ಆ್ಯನ್ ಆ್ಯಂಗಲ್, ಎನಿ ಆ್ಯಂಗಲ್ ತೊಗೊಂಡು ಒಂದು ಆ್ಯಂಗಲ್ನ ಡ್ರಾ ಮಾಡಿದ್ರಿ. ಅದಾದಮೇಲೆ ಪಾಯಿಂಟ್ ಓ ಇಂದ ಒಂದು ಸರ್ಕಲ್ನ ಡ್ರಾ ಮಾಡ್ತೀವಿ. ಅದೇ ಮೆಷರ್ಮೆಂಟ್ ಇಟ್ಕೊಂಡು ಎ ಪಾಯಿಂಟಿಂದ ಇಲ್ಲೊಂದು ಆರ್ಕು, ಇಲ್ಲೊಂದು ಆರ್ಕ್ ಕಟ್ ಮಾಡ್ತೀರಿ. ಇದನ್ನ ಜಾಯಿನ್ ಮಾಡಿದಾಗ ಈ ಬೈಸೆಕ್ಟರ್ ಸಿಗುತ್ತೆ. ಅದೇ ಥರ ಬಿ ಇಂದ ತೊಗೊಂಡು ಸೇಮ್ ಕಂಪಾಸಿಂದ ಇಲ್ಲೊಂದು ಆರ್ಕು, ಇಲ್ಲೊಂದು ಆರ್ಕು ಕಟ್ ಮಾಡ್ತೀರಿ. ಈ ಎರಡು ಆರ್ಕ್ಸ್ನ ಜಾಯಿನ್ ಮಾಡಿದಾಗ ಈ ಲೈನ್ ಸಿಗುತ್ತೆ. ಸೊ ಈ ಎರಡೂ ಲೈನ್ನ ಜಾಯಿನ್ ಮಾಡಿದಾಗ ನಮಗೆ ಪಾಯಿಂಟ್ ಪಿ ಸಿಕ್ತು. ಇಫ್ ಯು ಮೆಷರ್ ಪಿ ಎ ಆ್ಯಂಡ್ ಬಿ ಬಿ, you get PA is equals to PB. Is this clear? So this is a solution of 9th question. So ಇಲ್ಲಿಗೆ ನಮಗೆ exercise 14.5 complete ಆಯಿತು. Thank you students. Let's discuss remaining problems in the next class. Thank you.